ಬಾಪ ಅಣ್ಣ ತಮ್ಮ ಹೆಸರು ದಿನೇಶ್ ಅಂತ. ಏನ್ ಮಾಡ್ತಾ ಇದೀರಾ ನೀವು? ಕೇಬಲ್ ನೆಟ್ವರ್ಕ್. ಕೇಬಲ್ ನೆಟ್ವರ್ಕ್. ಓ ಸೂಪರ್. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮಂಗನಿಂದ ಮಾನವ ಅಂತಾರಲ್ಲ, ಈಗ ಇವಾಗ್ಲೂ ಮಂಗಗಳು ಏನಾದ್ರು ಉಳ್ಕೊಂಡಿದಾವ? ಇನ್ನೂ ಆಟ ಆಡ್ತಾ ಇದಾರ ಆತರ? ಆಟ ಆಡ್ತಾವ್ರೆ ಜನನೇ ಮಂಗ ತರ ಆಟ ಆಡ್ತಾರೆ. ಯಾರು ಹೇಳಿ, ಯಾವ ಕಡೆ ಜಾಸ್ತಿ ಎಲ್ಲ ಹೇಳಿ ಹೇಳಿ. ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು ಹೇಳಿ. ಯಶವಂತ ರಾಜ್. ಓಕೆ ಅಣ್ಣ, ತಾವೇನ್ ಮಾಡ್ತಾ ಇದೀರಾ? ನಾವು ಕೇಬಲ್ ಕೇಬಲ್ ಏನಾ? ಓಕೆ, ಕೇಬಲ್ ಅವರು ನಮ್ಗೆ ಅನ್ನದಾತರು. ಓಕೆ ಅಣ್ಣ, ಮಂಗನಿಂದ ಮಾನವ ಅಂತಾರಲ್ಲ, ಸೊ ಇನ್ನು ಮಂಗನ ಆಟ ಆಡ್ತಾ ಇದಾರ? ನೋಡ್ತಾ ಇದ್ರಲ್ಲ ನ್ಯೂಸ್ ಅಲ್ಲಿ, ಅದಕ್ಕಿನ್ನ ಬೇರೆ ಇನ್ನೇನ್ ಬೇಕು? ಅದು ಮಂಗನಾಟನ? ಅದು ಮಂಗನಾಟ ಅಲ್ರಿ, ಬೇರೆ ಇನ್ನೇನು? ಹೌದಾ, ಹಂಗಂತೀರಾ? ಹೌದು. ಸೊ ಹಂಗಾರೆ ಜಾಸ್ತಿ ಯಾವ ಕಡೆ ಆಡೋದು ಮಂಗನಾಟಗಳು? ನೋಡ್ತಾ ಇದ್ರಲ್ಲ, ಆ ಬಿಟ್ರೆ ಇದು ಬಿಟ್ರೆ ಅದು ಅಂತ ಹೋಗ್ತೀರ, ಅದೇ ಮಂಗನಾಟ. ಅದೇ ಮಂಗನಾಟ ಅಂತೀರಾ? ಹೌದು. ಸೊ ಹಂಗಾರೆ ಇನ್ನು ಮಂಗನಿಂದ ಇನ್ನೂ ಮಾನವ ಆಗಿಲ್ಲ ಅಂತೀರಾ? ಮಾನವ ಆಗಕ್ ಚಾನ್ಸೇ ಇಲ್ಲ. ಯಾಕೆ ಅಂತೀರಾ? ಇಂಡಿಯಾ ಇರೋದೇ ಹಂಗೆ. ಇರೋದೇ ಹಂಗೆ. ಹೌದು. ಮಂಗನಾಟ ಆಡ್ತಾನೆ ಇರ್ತಾರೆ. ಎಷ್ಟೇ ಇದ್ ಮಾಡಿದ್ರು ಹೌದು ಮಾನವನು ಇದ್ ಹೌದು ಮಾಡ್ತಾನೆ. ಹೌದಾ? ಹೌದು. ಸರಿ ಅಣ್ಣ, ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಚೆನ್ನಾಗಿ ಹೇಳಿದ್ರಿ. ಓಕೆ. ತಕ್ಕಂತೆ ಕುಣಿಯಬೇಕು ನಾವು, ಸಮಯಕ್ಕೆ ತಕ್ಕಂತೆ ನಡೆಯಬೇಕು. ಓಕೆ ಅಣ್ಣ, ತಮ್ಮ ಹೆಸರು? ಪ್ರಸಾದ್ ಅಂತ. ಪ್ರಸಾದ್ ಅಂತ. ಓಕೆ, ಪ್ರಸಾದ ಕೊಡಿ. ಈಗ ನಮ್ಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮಂಗನಿಂದ ಮಾನವ ಅಂತಾರಲ್ಲ, ಸೊ ಮಂಗಗಳು ಇನ್ನೂ ಉಳ್ಕೊಂಡಿದಾವ? ಇನ್ನ ಇದೆ. ಇದಾವ? ಮಂಗನ್ ತರ ಆಡ್ದಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಹೌದಾ? ಯಾವಾಗ್ಲೂ ಕಿಲ ಕಿಲ ಅನ್ಕೊಂಡ್ ಜಾಲಿಯಾಗಿ ಎಗರ್ಕೊಂಡು ಕುಣಿಕೊಂಡು ಇರ್ಬೇಕು, ಅವಾಗೇ ಜೀವನ. ಹೌದಾ? ಹೌದು. ಹಂಗಾರೆ ಇನ್ನೂ ಮಂಗನಾಗೆ ಉಳ್ಕೊಂಡಿದೀವಿ ನಾವು. ಹೌದು. ಮಾನವ ಆಗಿಲ್ಲ ಅಂತ ಆಗಲ್ಲ, ಚಾನ್ಸೇ ಇಲ್ಲ. ಅದಂಗೆ ಮಾನವ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಮಂಗಗಳು ಬಂದು ಕೆರಿತಾ ಇರ್ತವೆ. ತಿರ್ಗಾ ಅಲ್ಲೇ ಹಿಂದಕ್ಕೆ ಹೋಗ್ತೀವಿ, ಹಂಗೆ ಮತ್ತೆ ಮಂಗನಾಗೆ ಮಂಗನಾಗೆ ಆಡ್ತೀವಿ. ಅವಾಗೇ ಜೀವನ ಖುಷಿಯಾಗಿ ಜಾಲಿಯಾಗಿ ಇರ್ತೀವಿ. ಸೊ ಜಾಸ್ತಿ ಮಂಗಗಳು ಯಾವ ಕಡೆ ಇರ್ಬೋದು ಅಂತೀರ ನಿಮ್ ಪ್ರಕಾರ? ಎಲ್ಲಿ ಕಟ್ಟೆಗಳ ಮೇಲೆ ಕೂತಿರ್ತವೆ ಟೈಮ್ ಪಾಸ್ ಮಾಡ್ಕೊಂಡು, ಎಲ್ಲೆಲ್ಲಿ ತಿಂಡಿ ಅಡ್ಡಗಳಿರ್ತವೆ ಅಲ್ಲಿ ಇರ್ತಾರೆ. ಕಿಲ ಕಿಲ ಅನ್ಕೊಂಡು ಜಾಲಿಯಾಗಿ ನೋಡ್ಕೊಂಡು ಇರ್ತವೆ. ಅವ್ರ ಮಂಗಗಳು ಅಂತೀರ ನೀವು? ಅಷ್ಟೇ. ಸರಿ ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು ಮರ್ತೋಗ್ಬಿಟ್ಟು. ಸುನೀಲ್ ಕುರಿಬಾಂಡ್. ನಾವು ಮುರಿಯಲ್ಲ, ಅದು ತುಂಬಾ ಜಾಲಿಯಾಗಿ ಸಣ್ಣನೂ ಆಗ್ಬಿಟ್ಟಿದ್ದೀರಾ. ಏನ್ ಮಾಡೋಣ ಮಂಗನಾಟ. ತಮ್ಮ ಹೆಸರು ಹೇಳಿ. ಸತೀಶ್ ಅಂತ. ಸತೀಶ್ ಅವ್ರ, ಏನ್ ಮಾಡ್ತಾ ಇದ್ದೀರಾ? ನಾವು ಹಂಗೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ಹೌದಾ? ಓಕೆ, ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಹೇಳಿ ಅಣ್ಣ. ಮಂಗನಿಂದ ಮಾನವ ಅಂತಾರಲ್ಲ, ಹೌದು. ಸೊ ಇನ್ನೂ ಮಂಗಗಳು ಏನಾದ್ರು ಉಳ್ಕೊಂಡಿದಾವ ಅನ್ಸುತ್ತಾ ಇವಾಗ್ಲೂ? ಎಲ್ಲ ಇದೀವಲ್ಲ ಇಲ್ಲೇ. ಯಾಕೆ ನಮ್ಗೆ ಮಂಗ ಅಂತೀರೋ ನೀವು? ಅದೇ ಏನಂದ್ರೆ, ಇವಾಗ ಮಂಗ ಏನಕ್ಕೆ ಇಲ್ಲಿ ಬಂತು ಅಂತ ಹೇಳಿದ್ರೆ, ಅದು ನೇಚರ್. ಇವಾಗ ನಾವೇನ್ ಮಾಡ್ತಾ ಇದೀರ ಅಂದ್ರೆ, ಇರೋ ಜಾಗಗಳನ್ನೆಲ್ಲ ಮರನೆಲ್ಲ ಕಡ್ದ್ಬಿಡ್ತೀವಿ. ಹೌದು. ಅದು ಆಮೇಲೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮಾಡಾದ್ಮೇಲೆ ಮಂಗಗಳಾಗ್ಲಿ ಪ್ರಾಣಿಗಳಾಗ್ಲಿ, ಇವಾಗ ನಾವು ರೂರಲ್ ಸೈಡ್ ಹೋಗ್ಬಿಟ್ರೆ, ಕಾಡ್ ಸೈಡ್ ಹೋಗ್ಬಿಟ್ರೆ ಅಲ್ಲಿರೋದೆಲ್ಲ ಇಲ್ಲಿ ಬರ್ಲೇಬೇಕಲ್ವಾ? ಮನೆ ಕಟ್ಸ್ಕೊಂಡು ಹೋದ್ರೆ ಜಾಗ ಇಲ್ಲ, ಸಿಟಿಗೆ ಬಂದ್ಬಿಡ್ತಾವೆ. ಬಂದೇ ಬರುತ್ತೆ. ಹೌದು. ಅದಕ್ಕೆ ಅಂತೀರಾ? ಮಂಗನಿಂದ ಮಾನವ ಅಂದ್ರೆ ನಾವೆಲ್ಲ ಮಂಗಗಳೇ. ಕಾಡೆಲ್ಲ ತೆಗೆದು ನಾವಿಲ್ಲಿ ಉಳ್ಕೊಂಡಿದ್ದೀರಿ. ಅದಕ್ಕೆ ನೀರಿಲ್ಲ. ಇವಾಗ ಮೊನ್ನೆ 2 ದಿನದಿಂದ ಬರ್ತಾ ಇದೆ ಮಳೆ ಅಷ್ಟೇ. ಹೌದಾ? ಅದರಿಂದ ಎಲ್ಲ ಇಲ್ಲಿ ಬಂತು ಮಳೆ ಬಂದಿಲ್ಲ. ಹೌದು. ಮಂಗಗಳು ಇನ್ನೂ ಇದಾವ? ಇದೆ. ಬೇರೆ ಸರ್, ಬೇರೆ ಏನಾದ್ರು ಇದೆಯಾ? ಏನಿಲ್ಲಪ್ಪ, ಅಷ್ಟೇ ಪ್ರಶ್ನೆ, ಕಾಮಿಡಿ ಪ್ರಶ್ನೆ ಅಷ್ಟೇ. ಹೆಸರು ಸರ್? ಸುರೇಂದ್ರ ಅಂತ. ಓಕೆ ಸರ್, ಯಾವ್ರು? ಬೆಂಗಳೂರೇ. ಓಕೆ ಸರ್, ಒಂದ್ ಪ್ರಶ್ನೆ ನಿಮ್ಗೆ. ಮಂಗನಿಂದ ಮಾನವ ಅಂತಾರೆ, ಅರ್ಥ ಆಯ್ತಲ್ಲ? ಮಂಗನಿಂದ ಮಾನವ ಅಂತಾರಲ್ಲ, ಸೊ ಮಂಗಗಳು ಏನಾದ್ರು ಇನ್ನೂ ಉಳ್ಕೊಂಡಿದಾವ ಅಂತೀರಾ? ಮಾನವ ಇದೆ ಅಲ್ಲ, ನಮ್ಮ ಏರಿಯಾದಲ್ಲಿ ಫುಲ್ ಮಂಗಗಳು ಇದ್ದಾವೆ, ಬರ್ತಾವಲ್ಲ, ಏನ್ ತೊಂದ್ರೆ ಇಲ್ಲ. ಮಾನವ ಮಂಗ ಆಗ್ಬಿಟ್ಟಿದ್ದಾನೆ ಇವಾಗ. ಹೌದಾ? ಇನ್ನೇನ್ ಮಾಡ್ತೀರಾ, ಬೆಳಿ ಕಷ್ಟ ಆಯ್ತು ಎಲ್ಲರಿಗೂ. ನಮ್ಮ ಏರಿಯಾ ಇನ್ನ ಸ್ವಲ್ಪ ಮರ ಎಲ್ಲ ಇದೆ, ಪರಿಸರ ಉಳಿಸಿದೀವಿ. ನೋಡ್ಬೇಕು ಇನ್ನು ಮುಂದೆ ಏನಾಯ್ತದೆ ಅಂತ. ಸೊ ಹಂಗಾರೆ ಇನ್ನೂ ಮಂಗಗಳು ಇದಾವೆ ಅಂತ? ಇದೆ. ಮಾನವ ಆಗಿ ಬರ್ತವೆ, ಬೆಳಿಗ್ಗೆ ಬರ್ತಾವ. ಅಲ್ಲ, ಪರ್ಫೆಕ್ಟ್ ಮಾನವ ಯಾರು ಆಗಿಲ್ವಾ ಹಂಗಾರೆ? ಇಲ್ಲ, ಎಲ್ಲ ಮಂಗಾನೆ ಅಷ್ಟೇ. ರಾಮನೇ ಹೇಳ್ಬಿಟ್ಟು ಹೋದ್ನಲ್ಲ, ಎಲ್ಲ ಲಕ್ಷ ನೀವು ಮಂಗ ಆಗ್ತೀರಾ ಅಂತ, ಎಲ್ಲ ಮಂಗಾನೆ ಇವಾಗ. ಹೌದಾ? ಓಹೋ. ವಾನರ ಸೇನಾ ತರ ನಾವು ವಾನರ ಸೇನಾನೇ. ವಾನರ ಸೇನೆ ಇದ್ದಂಗೆ ನಾವೆಲ್ಲ. ಓಕೆ.